It is Kalamanji, Jinglang, Bosi, Kalasni, Bakasli, Kawasi, Swing, Damachi, Klabaka. Oh, Kalasni, Kalasam, Bulase, Kalase, Kolosol, Kalase, Klasi, Sing. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವಿವತ್ತು ನೋಡ್ತಾ ಇರೋ ಮೂವಿ ಹೆಸರು ಲವ್ ಮೀ ಇಫ್ ಯು ಡೇರ್ ಮೀ. ಓಪನ್ ಏರ್ ರೆಡ್ ಸ್ಯಾರಿ ಉಟ್ಕೊಂಡು ಮೋಹಿನಿ ತರ ಇರೋ ಇವಳೆ ಈ ಫಿಲಮ್ ಅಲ್ಲಿರೋ ದೆವ್ವ. ಈ ಮೋಹಿನಿ ಒಂದ್ ಹೆಣ ಇಟ್ಕೊಂಡು ಗುಂಡಿ ಹೊಡಿತಾ ಒಂದ್ ಕತೆ ಹೇಳ್ತಾಳೆ. ಆ ಕಥೆಯಲ್ಲಿ ಒಂದ್ ಸಣ್ಣ ಊರು, ಆ ಊರಲ್ಲಿ ಒಂದ್ ದೊಡ್ಡ ಮನೆ ಇರುತ್ತೆ. ಆ ಮನೆ ಕಡೆ ಯಾರು ನೋಡೋದಿಲ್ಲ ಅಂತ ಒಂದ್ ಶಾರ್ಟ್ ತೆಗ್ದಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಶಾರ್ಟ್ ಇದು. ಸಾರ್ ದಯವಿಟ್ಟು ಮಾತಾಡ್ಬೇಡಿ ಸಾರ್, ತುಂಬಾ ಹೊತ್ತಿನ ತಡ್ಕೊಂಡಿದ್ದೀನಿ ಇದಕ್ಕೆ. ಯಾಕೆ ಇವರೆಲ್ಲಾರು ಮುಖ ಮುಚ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ಕೊಂತೀರಾ? ಅದಕ್ಕೊಂದು ಕತೆ ಇದೆ. ಮೋಹಿನಿ ಹೇಳ್ತಾ ಇರೋ ಕಥೆಯಲ್ಲಿ ಒಂದು ಕತೆ. ಇವರಿಬ್ರು ಅವಾಗ ತಾನೇ ಮದುವೆ ಆಗಿ ಬಂದಿರ್ತಾರೆ. ಇವಳ ಮುಖನ ಯಾರು ನೋಡಿರೋದಿಲ್ಲ. ಯಾಕೆ ಅಂತ ನಂಗೂ ಗೊತ್ತಿಲ್ಲ. ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈ ಊರಲ್ಲಿ ಇರೋರೆಲ್ಲ ಸ್ವಲ್ಪ ಸೈಕ್ಗಳು ಅನ್ಸುತ್ತೆ. ಪಾಪ ಇವನ್ ಪಾಡಿಗೆ ಇವನು ಮನೆಯಿಂದ ತರಕಾರಿ ತಗೊಳಕ್ ಬಂದ್ರೆ ಇವರೆಲ್ಲ ನೋಡಿ ಹೆಂಗ್ ಓಡೋಗ್ತಾರೆ ಅಂತ. ಈ ಊರಲ್ಲಿ ಇರೋರು ಸೈಕ್ಗಳು ಮಾತ್ರ ಅಲ್ಲ, ಇಷ್ಟು ದೊಡ್ಡ ಮನೇಲಿ ಒಂದು ರೂಮಲ್ಲಿ ಸಣ್ಣ ಅಲಾರಾಮ್ ಹೊಡ್ಕೊಂಡ್ರೆ ಇಡೀ ಊರವರೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಅಂಥ ಸೂಪರ್ ಪವರ್ ಎಲ್ಲ ಇದೆ ಊರವ್ರ ಜನಕ್ಕೆ. ಆಮೇಲೆ ಅವಳು ಕರೆಕ್ಟಾಗಿ 8 ಗಂಟೆಗೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆ ತನಕ 1 ಅವರ್ ಕರೆಕ್ಟಾಗಿ ಅಳು ನಿಲ್ಲಿಸ್ಬಿಡ್ತಾಳೆ. ಕಾರಣ ಈ ಊರವ್ರಿಗೆಲ್ಲ ಅಳು ಹೆಂಗೆ ಕೇಳಿಸ್ತಿದೆ ಅನ್ಕೊಂತೀರಾ? ಅದೇ ಹೇಳಿದ್ನಲ್ಲ ಫಸ್ಟೇ, ಇವ್ರಿಗೆಲ್ಲ ಒಂದು ಸೂಪರ್ ಪವರ್ ಇದೆ. ಇಂಥ ಊರಲ್ಲಿ ಇಲ್ಲೊಬ್ಬ ಈ ರಿಬ್ಬನ್ ತಗೊಂಡು ಆ ಮನೆ ಹತ್ರ ಹೋಗ್ತಾನೆ. ಇದು ಯಾವುದೋ ಫೀಲ್ಡಲ್ಲಿ ಮಧ್ಯದಲ್ಲಿರೋ ಆಲದ ಮರ ಹತ್ತಿ ಆ ಮನೆ ಒಳಗಡೆ ಹೋಗ್ತಾನೆ. ಆಮೇಲೆ ಅಲ್ಲೋಗಿ ರಿಬ್ಬನ್ ಇಡ್ತಾನೆ. ಏನೋ ದೆವ್ವ ಬರೋ ಥರ ಒಂದು ಸೌಂಡ್ ಆಗುತ್ತೆ. ನಗ್ತಾನೆ ಇವನು. ಆಮೇಲೆ ಅಷ್ಟೇ ದೆವ್ವ ರಿಬ್ಬನ್ ತಗೊಂಡು ಹೋಗುತ್ತೆ. ಆ ಅಮ್ಮ ಇರ್ತಾಳಲ್ಲ, ಆ ಮನೆಯಿಂದ ಬೆಂಕಿ ಹಚ್ಕೊಂಡು ಹೊರಗಡೆ ಬಂದ್ಬಿಟ್ಟಿರ್ತಾಳೆ. ಬೆಂಕಿ ಹತ್ಕೊಂಡಾಗ ಈ ಥರ ಎಲ್ಲ ನಡ್ಕೊಂಬರ್ಬೋದಾ? ಸುಡ್ತಾರಲ್ವಾ ಅದು. ಆಮೇಲೆ ಈ ಜನ ಎಲ್ಲ ಬೆಂಕಿ ಆರಿಸೋದು ಬಿಟ್ಟು ಶೋ ನೋಡ್ತಾ ಇರ್ತಾರೆ. ಘಟನೆ ನಡೆದು 3 ಗಂಟೆ ಆದ್ರೂ ಕೂಡ ಹೇಗೆ ನಿಂತಿಯಾರ ನೋಡು. ತಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಕೊಂಡು ಹೇಗೆ ನಿಂತಿಯಾರ ನೋಡು. ಇವಳು ಸೋದೋದ್ಲು, ಇನ್ನೇನೆಲ್ಲ ಸಾಲ್ವ್ ಆಯ್ತಲ್ಲ ಅನ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಊರವ್ರಿಗೆಲ್ಲ. ಕರೆಕ್ಟಾಗಿ 8 ಗಂಟೆ ಆದ್ಮೇಲೆ ಯಾರು ಅಳ್ತಾ ಇರಲ್ವಲ್ಲ, ಅದಕ್ಕೆ ಇವ್ರು ಭಯ ಬೀಳ್ತಾರೆ. ಆಮೇಲೆ ಇಲ್ಲೊಬ್ಬ ಇದನ್ನ ನೋಡಿ, ಇಂಡಿಯನ್ ಶರ್ಲಾಕು. ಇವ್ರು ನೈಟ್ ಅಂಗಡಿ ಕ್ಲೋಸ್ ಮಾಡ್ಬೇಕಾರೆ ಆ ಮನೇಲಿ ಲೈಟ್ ನೋಡ್ತಾನೆ. ಮತ್ತೆ ಬೆಳಗ್ಗೆ ಬಂದು ಅದೇ ಲೈಟ್ ಇನ್ನೊಂದ್ಸರಿ ನೋಡ್ತಾನೆ. ಆ ಲೈಟ್ ಆಫ್ ಆಗಿರಲ್ಲ. ಅದಕ್ಕೆ ಶರ್ಲಾಕ್ಗೆ ಡೌಟ್ ಬಂದೆ ಅವ್ನ ಟೀಮ್ನ ಹಾಕೊಂಡು ಆ ಮನೆ ಒಳಗಡೆ ನುಗ್ತಾನೆ. ಅವನು ಸತ್ತೋಗಿರ್ತಾನೆ. ಇವರಿಬ್ರಿಗೂ ಒಂದು ಮಗು ಬೇರೆ ಇರುತ್ತೆ. ಇಲ್ಲಿಗೆ ಕತೆ ಮುಗೀತು. ಇವಾಗ ಮತ್ತೆ ನಮ್ಮ ಮೋಹಿನಿ ಕತೆಗೆ ಬರೋಣ. ಇವಳು ಆರ್ಟಿಸ್ಟು. ಒಂದು ಬುರ್ಡೆ ಇಟ್ಕೊಂಡು ಪೇಂಟಿಂಗ್ ಮಾಡಿ ಗ್ರಾಫಿಕ್ಸಲ್ಲಿ ಈ ಥರ ಮುಖ ತೋರಿಸ್ತಾಳೆ. ಓ ನಮ್ಮ ಹೀರೋ ಏನ್ರಿ, ಇವನೇ ನಮ್ಮ ಫಿಲಮ್ ಹೀರೋ. ಇವನು ಯಾವುದೋ ಮಾಟ ಮಂತ್ರ ಮಾಡ್ತಾ ಇರೋ ಜಾಗಕ್ಕೆ ಬಂದಿರ್ತಾನೆ. ಹುಳಿಕಲ್ ನಟರಾಜ್ ಥರ ಈ ಮಾಟ ಮಂತ್ರ ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಬಂದಿರ್ತಾನೆ. ಎಸ್, ಆ ವಾಯ್ಸ್ ಬರ್ತಿತ್ತಲ್ಲ 48 ಅವರ್ಸ್ ಇದು ಹೇಗಿರ್ಬೋದು ಅಂತೇಳಿ ಒಂದಿಷ್ಟು ತಂತ್ರಜ್ಞಾನದೊಂದಿಗೆ ನಾನು ಮಾತನಾಡಿಕೊಂಡು ಅದು ಹೇಗೆ ನಡೆದಿದೆ ಅನ್ನೋದನ್ನು ಅದೇ ತಂತ್ರಜ್ಞಾನ ಬಳಸಿ ನಾವು ಇಲ್ಲೊಂದು ಮೊಬೈಲ್ ಇಟ್ಕೊಂಡ್ವಿ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಬ್ಬನ್ನ ಕಳಿಸಿದ್ವಿ.
ಆ ಅನ್ಯಾಯ ಆಗ್ತಿತ್ತಲ್ಲ ಆ ಎಮ್ಮಂಗೆ ಈ ಥರ ಹೇಳ್ತಾನೆ. ನಮ್ಮ ಹೀರೋ ಫ್ರೆಂಡು ಇವನು ಆ ವಿಡಿಯೋ ಎಲ್ಲ ತೊಗೊಂಡು ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾನೆ. ನಮ್ಮ ಹೀರೋ ಬರೀ ದೆವ್ವಗಳ್ನ ಹಿಡಿಯೋದಿಲ್ಲ, ಮಶಾಣದವ್ಳು ಮಲ್ಕೊತಾನೆ, ಜ್ಯೂಸ್ ಕುಡಿತಾನೆ, ಇದು ಯಾವ ಜ್ಯೂಸು ಅಪ್ಪ, ಆಮೇಲೆ ಶೇವಿಂಗ್ ಮಾಡ್ಕೊತಾನೆ, ಆಮೇಲೆ ಸ್ವಿಮ್ಮಿಂಗ್ ಮಾಡ್ತಾನೆ, ಕಾಡಿಗೆಲ್ಲ ಬೆಂಕಿ ಇಟ್ಟು ಸೈಕಲ್ ಓಡಿಸ್ತಾನೆ. ಇದಕ್ಕೆಲ್ಲ ಮೇಲೆ ಇದೊಂದಿದೆ ನೋಡಿ, ಸೈಂಟಿಸ್ಟು ನ್ಯೂಸ್ನ ಒಂದು ಬಾಕ್ಸ್ ಒಳಗಡೆ ಹಾಕೊಂತಾನೆ. ಏನು ಹೇಳಬೇಕು ನಮ್ಮ ಸಮಾಜಕ್ಕೆ ಅರ್ಥ ಆಗ್ತಾ ಇಲ್ಲ. ಆದರೆ ಒಬ್ಬ ವಿಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ಈ ಥರ ಕಲೆ ಎಲ್ಲ ನಮ್ಮ ಹೀರೋಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ? ಸ್ಕೂಬಿಡು ನೋಡ್ತಾ. ಆಮೇಲೆ ನಮ್ಮ ಹೀರೋ ಫ್ರೆಂಡು ಇನ್ನೊಂದು ಯೂಟ್ಯೂಬ್ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ನಮ್ಮ ಹೀರೋಯಿನ್ ಎಂಟ್ರಿ. ಬೇಬಿ ಫಿಲಮ್ ಹೀರೋಯಿನ್ನು ಬೇಬಿ ಎಂಟ್ರಿ ಆಗುತ್ತೆ. ಆ ಬೇಬಿ ಫಿಲಮಲ್ಲಿ ಮಾಡಿದ ಸೇಮ್ ಕ್ಯಾರೆಕ್ಟರು ಇಲ್ಲೂ ಕಂಟಿನ್ಯೂ ಮಾಡ್ತಾಳೆ ಇವಳು. ನೋಡಿ ಹೆಂಗಾಡ್ತಾಳೆ ಅಂತ. ಈ ಥರ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದೀನಿ. ಅವಾಗ ಒಂದು ಕತೆ ಹೇಳಿದ್ನಲ್ಲ, ಒಬ್ಳು ಬೆಂಕಿ ಹಚ್ಕೊಂಡು ಸುತ್ತೋಗ್ತಾಳೆ, ಆಮೇಲೆ ಆ ಚಿಕ್ಕ ಹುಡುಗಿ ಇರ್ತಾಳಲ್ಲ, ಆ ಹುಡುಗಿ ಮೇಲೆ ಇವನು ಕತೆ ಮಾಡ್ತಾ ಇರ್ತಾನೆ. ಅವಳ ಹೆಸರು ಇಂದುಮತಿ ಅಂತ. ಅವಳನ್ನ ಲಾಸ್ಟಿಗೆ ಈ ಪೊಲೀಸೇ ಅವಳನ್ನ ಕರ್ಕೊಂಡು ಹೋಗಿದ್ದು ಅಲ್ಲಿಂದ ಅಂತ ಹೇಳ್ತಾನೆ. ಆಮೇಲೆ ಹೀರೋಯಿನ್ನು ಜ್ಯೂಸ್ ಕುಡ್ಕೊಂಡು ರಿಸರ್ಚ್ ಮಾಡಿ ಕುತ್ಕೊಂಡಿರ್ತಾಳೆ. ಅಲ್ಲಿ ಬಂದ್ಮೇಲೆ ಇವಳು ಒಂದ್ ಕತೆ ಹೇಳ್ತಾಳೆ. ಆ ಚಿಕ್ಕ ಹುಡುಗಿ ಇಂದುಮತಿ ಇವಾಗ ದೆವ್ವ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಈ ಕತೆ ನಡೆಯೋದು ನಮ್ ಕರ್ನಾಟಕದಲ್ಲೇ, ಕರ್ನಾಟಕ ತೆಲಂಗಾಣ ಬಾರ್ಡರ್ ಅಲ್ಲಿ. ಇದ್ರೊಳಗೆ ಒಂದು ಅಪಾರ್ಟ್ಮೆಂಟ್ ತೋರಿಸ್ತಾರೆ, ಫುಲ್ಲು ಕಾಡೊಳಗಡೆ. ಇಲ್ಲಿ ಯಾರು ಅಪಾರ್ಟ್ಮೆಂಟ್ ಕಟ್ತಾರೆ ಅಂತ ಎಲ್ರಿಗೂ ಗೊತ್ತು ಅಣ್ಣ, ಅದ್ರ ಬಗ್ಗೆ ನಾನು ವಿವರಿಸಿ ಹೇಳಕ್ ಇಷ್ಟ ಇಲ್ಲ. ಈ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲೋರು ಇವಳು ತಗೊಂಡಿರ್ತಾಳೆ. ಅವಳಿಗೆ ಮದ್ವೆ ಆಗಿರುತ್ತೆ. ಮದ್ವೆ ಆಗಿದ್ದ ದಿವಸನೇ ಆಕ್ಸಿಡೆಂಟ್ ಆಗಿ ಅವ್ರ ಮನೆಯವರು, ಅವ್ರ ಗಂಡ ಎಲ್ಲ ಸತ್ತೋಗ್ತಾರೆ. ಅದನ್ನು ಕೇಳಿ ಇವಳು ಹುಚ್ಚಿಯಾಗಿ ಹೋಗ್ತಾಳೆ. ಹುಚ್ಚಾಸ್ಪತ್ರೆಯಿಂದ ಈ ಅಪಾರ್ಟ್ಮೆಂಟ್ ಒಳಗಡೆ ಬರ್ತಾಳೆ. ಇಲ್ಲಿ ಬಂದು ನೇಣು ಹಾಕೊಂಡು ಸತ್ತೋಗ್ತಾಳೆ ಅಪಾರ್ಟ್ಮೆಂಟಲ್ಲಿ. ಆಮೇಲೆ ಆ ಅಪಾರ್ಟ್ಮೆಂಟ್ಗೆ ಯಾರು ಬಂದ್ರು ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತಾಳೆ. ಒಬ್ಬ ರೈಟರು, ಪೊಲೀಸು, 1-3 ಜನ ಸಾಯಿಸ್ತಿರ್ತಾಳೆ. ನನ್ನ ಜೋಲ್ಗೆ ಬರಬೇಡ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಈ ಕಥೆನ ಕೇಳ್ತಿದ್ದಂಗೆ ಹೀರೋ ಫುಲ್ಲು ಥ್ರಿಲ್ ಆಗಿ ಆ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ದೆವ್ವ ಇವನ್ನ ನೋಡಿ ಓಡೋಕ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಇವನು ಆ ದೆವ್ವನೇ ಹಡ್ಸ್ಕೊಂಡು ಹೋಗ್ತಾನೆ. ಆಮೇಲೆ ಅವ್ನ ಫ್ರೆಂಡಿಗೆ ಫೋನ್ ಮಾಡಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾನೆ. ಆಮೇಲೆ ಆ ದೆವ್ವಕ್ಕೆ ಕಾಫಿ ಕುಡಿಯೋಣ ಅಂತ ಒಂದು ಬೋಲ್ಡ್ನೆ ತಾಕ್ತಾನೆ. ಅಷ್ಟರಲ್ಲಿ ನಮ್ಮ ಹೀರೋ ಫ್ರೆಂಡಿಗೆ 3 ಜನ ಹುಡುಗಿರ ಹೆಸರು ಸಿಗುತ್ತೆ. ಆ 3 ಜನದಲ್ಲಿ ಒಬ್ಳು ಇಂದುಮತಿ ಅಂತ ಅವನಿಗೆ ಗೊತ್ತಾಗುತ್ತೆ. ಇವ್ರು 3 ಜನದಲ್ಲಿ ಒಬ್ಳು ಇಂದುಮತಿ ಆದ್ರೆ ಅಲ್ಲಿರೋರು ಯಾರು? ಆಮೇಲೆ ದೆವ್ವದ ಜೊತೆ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ ಇವನು ನಾನು ನಿನ್ನ ಮುಖಾನೇ ನೋಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಆ ದೆವ್ವದ ಜೊತೆ ಇವನು ಏನೇನು ಮಾಡ್ತಾನೆ ಗೊತ್ತಾ? ರವಿಚಂದ್ರನ್ ಫ್ಯಾನ್ ಇರ್ಬೇಕು ಇವನು. ಈ ದೆವ್ವ ನೋಡಿ ಇವ್ನು ರಕ್ತ ಕುಡಿಯುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇವನ್ ಜೊತೆ ಕುತ್ಕೊಂಡು ಕಾಫಿ ಕುಡಿತಾ ಇರುತ್ತೆ. ಕಾಫಿ ಕುಡ್ದಾದ್ಮೇಲೆ ಒಂದು ಹುಡುಗಿ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ಅದನ್ನು ಓಡ್ಸಕ್ಕೆ ಏನೋ ಮಾಡ್ಬೇಕು. ಆ ಅಪಾರ್ಟ್ಮೆಂಟಲ್ಲಿರೋ ದೆವ್ವದ್ದು ಫೋಟೋ ಸಿಗುತ್ತೆ. ಅದನ್ನ ಹೀರೋ ಫ್ರೆಂಡಿಗೆ ಕಳಿಸ್ತಾನೆ. ಅವನು ಕ್ರಾಸ್ ವೆರಿಫೈ ಮಾಡಿದಾಗ ಆ 3 ಜನದ ಫೋಟೋಗೂ ಇವನಿಗೆ ಸಿಕ್ಕಿರೋ ಫೋಟೋಗೂ ಮ್ಯಾಚ್ ಆಗ್ತಾ ಇರಲ್ಲ. ಮತ್ತೆ ಕನ್ಫ್ಯೂಷನು. ಆಮೇಲೆ ಅವರಿಬ್ರು ಇವನ ಹತ್ರ ಬಂದು ಆ ದೆವ್ವ ಇಂದುಮತಿ ಅಲ್ಲ, ಅದ್ಯಾವುದೋ ಬೇರೆದು ಅಂತ ಹೇಳ್ತಾರೆ. ಅವಾಗ ಇವನು ಆ ಬುರ್ಡೆನ ಹೋಗಿ ಅಗ್ದಿ ಆ ಹೆಣದ ಬುರ್ಡೆನ ತಗೊಂಬಂದು ಈ ಆರ್ಟಿಸ್ಟ್ ಕಲ್ಲಿ ಕೊಡ್ತಾನೆ. ಈ ಆರ್ಟಿಸ್ಟ್ ಮತ್ತೆ ಏನೋ ಬ್ರಷ್ ಇಟ್ಕೊಂಡು ಏನೋ ಒಂದು ಮಾಡಿ ಗ್ರಾಫಿಕ್ಸಲ್ಲಿ ಮತ್ತೆ ಈ ಮುಖ ನಮಗೆ ತೋರಿಸ್ತಾರೆ. ಅವಾಗ ಈ ದೆವ್ವ ಇಂದುಮತಿ ಅಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಬೇಬಿ ಹಳೆ ಫಿಲಮ್ ಬುದ್ಧಿನ ಇಲ್ಲೂ ತೋರಿಸ್ತಾಳೆ. ಹೀರೋನ ಇವಳು ಇವಾಗ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಈ ವಿಷಯ ಬಾಯ್ ಫ್ರೆಂಡ್ ಗೊತ್ತಾಗೋಗುತ್ತೆ. ಆವಾಗ ಬಾಯ್ ಫ್ರೆಂಡು ಇಂದುಮತಿ ಇವ್ರು 3 ಜನದಲ್ಲಿ ಒಬ್ಳು ಅನ್ನೋದು ಅವನಿಗೆ ಗೊತ್ತಿಲ್ಲ, ಆ ವಿಷಯನ ಅವನಿಗೆ ಹೇಳು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆಮೇಲೆ ಇವಳು ಆ 3 ಫೋಟೋ ತಗೊಂಡು
ಅರ್ಜುನ್ ಹತ್ರ ಬರ್ತಾರೆ. ಅರ್ಜುನ್ ಅಂದರೆ ನಮ್ಮ ಫಿಲಮ್ ಹೀರೋ. ಅವನ 3 ಫೋಟೋ ಇಟ್ಕೊಂಡು ಹುಡ್ಕೊಂಡು ಹೋಗ್ತಾನೆ. ಅವಾಗ ಗೊತ್ತಾಗೋದೇನು ಅಂದರೆ ಆ 3 ಜನ ಸುತ್ತೋಗಿರ್ತಾರೆ. ಆಮೇಲೆ ಇವನು ಆ 3 ಜನ ಸುತ್ತೋಗಿರ್ತಾರಲ್ಲ ಅವ್ರ ಬುರ್ಡೆ ಎಲ್ಲ ತೊಗೊಂಬರ್ತಾನೆ. ತೊಗೊಂಡು ಬಂದು ಆರ್ಟಿಸ್ಟ್ ಕೈಲಿ ಕೊಡ್ತಾನೆ. ಆರ್ಟಿಸ್ಟ್ ಮತ್ತೆ ಗ್ರಾಫಿಕ್ಸಲ್ಲಿ ಇವ್ರು 3 ಜನದ್ದು ಮುಖಗಳು ತೊಗೊಂಬಂದು ಇಡ್ತಾಳೆ. ಅವಾಗ ಇವನಿಗೆ ಗೊತ್ತಾಗೋದೇನೆಂದರೆ ಆ 3 ಜನನೂ ಬೇರೆ, ಇಂದುಮತಿನೇ ಬೇರೆ ಅಂತ. ಇಂದುಮತಿ ಇವ್ರು 3 ಜನ ಸತ್ತೋದ್ಮೇಲೆ ಅವ್ರ ಹೆಸರಲ್ಲಿ ಅವಳ ಜೀವನ ಮಾಡ್ತಿರ್ತಾಳಂತೆ. ಆಮೇಲೆ ಹೀರೋಗೆ ಆ ಇಂದುಮತಿ ಯಾರು ಅಂತ ಗೊತ್ತಾಗೋಗುತ್ತೆ. ಆ ಇಂದುಮತಿ ಬೇರೆ ಯಾರು ಅಲ್ಲ, ನಮ್ಮ ಬೇಬಿನೇ. ಆ ಚಿಕ್ಕ ಬೇಬಿನೇ ಈ ದೊಡ್ಡ ಬೇಬಿ. ಅವಳೇ ಈ ಥರ ವೇಷಗಳು ಬದಲಾಯಿಸ್ಕೊಂಡು ಜೀವನ ಮಾಡ್ತಾ ಇರ್ತಾಳೆ. ಯಾಕಿಂತ ಬುದ್ಧಿ ಕಲಿದೆ ಅಂತ ನಮ್ಮ ಹೀರೋ ಕೇಳ್ತಾನೆ. ಅವಾಗ ಅವಳು, ನಂಗೆ ಚಿಕ್ಕ ವಯಸ್ಸಿಂದನೂ ಈ ಥರ ಗೆಟಪ್ ಚೇಂಜ್ ಮಾಡಿಕೊಂಡು ಅಭ್ಯಾಸ ಆಗೋಗಿದೆ, ನಾನು ಬದುಕೋದೆ ಹೀಗೆ ಅಂತ ಹೇಳ್ತಾಳೆ. ನಮ್ಮ ಹೀರೋ ಫ್ರೆಂಡೇ ಇವಳಿಗೆ ರಿಬ್ಬನ್ ಕೊಡ್ತಾ ಇದೆ ಅಂತ ಗೊತ್ತಾಗೋಗುತ್ತೆ. ಇವನ ಜೊತೆ ಗರ್ಲ್ ಫ್ರೆಂಡ್ ಆಗಿ ಇರ್ತಾಳೆ. ಆಮೇಲೆ ಅರ್ಜುನ್ನ ನೋಡಾದ್ಮೇಲೆ ಅವಳಿಗೆ ಅರ್ಜುನ್ ಮೇಲೆ ಲವ್ ಆಗೋಕೆ ಸ್ಟಾರ್ಟ್ ಆಗೋಗಿರುತ್ತೆ. ಅದನ್ನ ಹೇಳ್ಕೊಂತ ಇರ್ತಾಳೆ. ಅಷ್ಟರಲ್ಲಿ ನಮ್ಮ ಹೀರೋ ಅವಳ ಕೈಯಲ್ಲಿದ್ದ ಚಾಕುನ ಅವನೇ ಚುಚ್ಕೊಂಡು ಸತ್ತೋಗ್ಬಿಡ್ತಾನೆ. ಆಮೇಲೆ ಬೇಬಿ ಮತ್ತೆ ಅವನ ಬಾಯ್ ಫ್ರೆಂಡ್ ರೂಮ್ಗೆ ಹೋಗ್ತಾಳೆ. ನಮ್ಮ ಹೀರೋ ಫ್ರೆಂಡು ರೂಮ್ನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾನೆ. ಅದರೊಳಗೆ ಅರ್ಜುನ್ ಸ್ಟಫ್ ಅಂತ ಒಂದು ಬಾಕ್ಸ್ ಇಟ್ಟಿರ್ತಾನೆ. ಅದ್ರೊಳಗಡೆ ಆ ರಿಬ್ಬನ್ನ ತಗೊಂಡೋಗಿ ಹಾಕ್ತಾನೆ. ಅವಾಗ ಅವಳು ಕೇಳ್ತಾಳೆ, ಯಾಕೆ ಆ ರಿಬ್ಬನ್ನ ಅಲ್ಲಾಗ್ತಿದ್ಯಾ ಅಂತ. ಅವಾಗ ಅವನು ಈ ರಿಬ್ಬನ್ ಅರ್ಜುನ್ದು ಅಂತ ಹೇಳ್ತಾನೆ. ಅದು ಗೊತ್ತಾದ್ಮೇಲೆ ಅಳುತ್ತಾ ಇರ್ತಾಳೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಒಂದು ಗಿಫ್ಟ್ ಬರುತ್ತೆ. ಇದನ್ನು ಯಾರು ಕಳ್ಸಿರ್ಬೋದು ಅಂತ ಯಾವುದೋ ಒಂದು ಸ್ಪಾಟಿಗೆ ಹೋಗ್ತಾಳೆ. ಅಲ್ಲಿ ಮತ್ತೆ ನಮ್ಮ ಹೀರೋ ಬರ್ತಾನೆ. ಇನ್ನ ಬದುಕೇ ಇರ್ತೇನ್ರಿ ಇವನು, ಸುಮ್ಮನೆ ನಾಟಕ ಆಡ್ತಿದ್ದ ಅವಾಗ. ಆಮೇಲೆ ಇಬ್ರು ಒಂದಾಗ್ತಾರೆ, ಮದುವೆ ಆಗ್ತಾರೆ. ಆಮೇಲೆ ಫಸ್ಟ್ ನೈಟ್ ಸೀನ್. ಇವಾಗ ನಮ್ಮ ಹೀರೋ ಇದೇನು ಫಸ್ಟ್ ಟೈಮ್ ಅಲ್ವಲ್ಲ, ನಾವಿಬ್ರು ಅವಾಗೇ ಮಾಡಿದ್ವಲ್ಲ ಅಂತ ಹೇಳ್ತಾನೆ. ಅವಾಗ ಹೀರೋ ಇನ್ನು ಇಲ್ಲ ಅಂದು ಒಂದು ಒಳ್ಳೆ ಟ್ವಿಸ್ಟು, ದೆವ್ವದ ಎಂಟ್ರಿ ಆಗುತ್ತೆ. ಆ ಅಪಾರ್ಟ್ಮೆಂಟಲ್ಲಿ ನಿಜವಾದ ಒಂದು ದೆವ್ವ ಇರುತ್ತೆ. ಅದ್ರ ನೆಕ್ಸ್ಟ್ ಪಾರ್ಟ್ ಬೇರೆ ಬರ್ತಾ ಇದೆ. ನೀವೆಲ್ಲರೂ ಕಾಯ್ತಾ ಇರಿ. ಮತ್ತೆ ಆ ಪಾರ್ಟ್ನು ವಿಡಿಯೋ ಮಾಡಾಕ್ತೀನಿ ಅಷ್ಟೇ. ದಿ ಎಂಡ್. ವಿಡಿಯೋ ಇಷ್ಟ ಆದ್ರೆ ಲೈಕು, ಸಬ್ಸ್ಕ್ರೈಬು, ಕಮೆಂಟು ಮತ್ತೆ ಶೇರ್ ಮಾಡಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.